ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ನಾವು ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನ ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವೆಲ್ಲ ನಾವು ಡೈಲಿ ಲೈಫ್ನಲ್ಲಿ ಮಾತಾಡಬೇಕಾಗುತ್ತೆ, ಬಟ್ ಯಾವ ವರ್ಡ್ಸ್ ಹಾಕಿ ನಾವು ಹೇಳಬೇಕು ಅನ್ನೋದು ಗೊತ್ತಾಗಲ್ವಲ್ಲ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಪಾಸ್ಟ್ ಮೋಡಲ್ಸ್ನ ಹೇಳ್ಕೊಟ್ಟಿದ್ದೆ. ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿದರೆ ಏನು ಮೀನಿಂಗ್ ಬರುತ್ತೆ ಅಂತ ನೀವು ನೋಡಿದಿರಲ್ಲ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಆ ವಿಡಿಯೋ ನೋಡಿದ್ರೆ ನಿಮಗೆ ಇವತ್ತಿನ ಕ್ಲಾಸ್ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಇವೇನು ಮೀನಿಂಗ್ ಕೊಡುತ್ತೆ? ಒಂದು ಕೆಲಸ ಮಾಡಬೇಕಾಗಿತ್ತು, ಒಂದು ಕೆಲಸ ಮಾಡೋ ಚಾನ್ಸ್ ಇತ್ತು, ಸಾಧ್ಯತೆ ಇತ್ತು, ಒಂದು ಕೆಲಸ ಮಾಡಿಬಿಡ್ತಿದ್ದೆ, ಬಟ್ ಎಲ್ಲೂ ಕೂಡ ಅದನ್ನು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ನಾವು ಪಾಸ್ಟ್ ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಬಟ್ ಈ ಥರ ಹೇಳಬೇಕಂದ್ರೆ ನೀವು ಹುಷಾರಾಗಿರಬೇಕಾಗಿತ್ತು, ಆದರೆ ಇರಲಿಲ್ಲ. ಹುಷಾರಾಗಿರ್ಬೋದಾಗಿತ್ತು, ಹುಷಾರಾಗಿರ್ತಿದ್ದೆ, ಆದರೆ ಇರಲಿಲ್ಲ. ಅಂದರೆ ನಾವಿಲ್ಲಿ ಪಾಸ್ಟ್ನ ಸ್ಟೇಟ್ ಬಗ್ಗೆ ಮಾತಾಡಬೇಕೀಗ. ಸೊ ಅವಾಗ ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನಾವು ಅಡ್ಜೆಕ್ಟಿವ್ಸ್ ಯೂಸ್ ಮಾಡಬೇಕು ಅಲ್ವಾ. ಸೊ ಹುಷಾರಾಗಿರ್ಬೇಕಂದ್ರೆ ಕೇರ್ಫುಲ್, ಬಟ್ ನಾನು ನಿಮಗೆ ಹೇಳಿದೆ ಹ್ಯಾವ್ ಮುಂದೆ ಯಾವಾಗಲೂ ವರ್ಬ್ ಹಾಕಬೇಕು. ಬಟ್ ಶುಡ್ ಹ್ಯಾವ್ ಕೇರ್ಫುಲ್, ಕುಡ್ ಹ್ಯಾವ್ ಕೇರ್ಫುಲ್, ವುಡ್ ಹ್ಯಾವ್ ಕೇರ್ಫುಲ್ ಅಂತ ಹೇಳೋಕ್ಕೆ ಬರಲ್ಲ. ಸೊ ಅದಕ್ಕೆ ನಾವು ಇದ್ರ ಜೊತೆ ಬೀನ್ ಯೂಸ್ ಮಾಡಬೇಕು. ಶುಡ್ ಹ್ಯಾವ್ ಬೀನ್ ಕೇರ್ಫುಲ್, ಕುಡ್ ಹ್ಯಾವ್ ಬೀನ್ ಕೇರ್ಫುಲ್, ವುಡ್ ಹ್ಯಾವ್ ಬೀನ್ ಕೇರ್ಫುಲ್, ಈ ಥರನೇ ಹೇಳಬೇಕು. ಸೊ ನಿಮಗೆ ಹೇಳಿದೆ ನೆನಪಿದೆಲ್ಲ, ಅಡ್ಜೆಕ್ಟಿವ್ಸಿಂದ ಯಾವಾಗಲೂ ಬಿ ಫಾರ್ಮೇ ಬರಬೇಕು, ರೈಟ್. ಯು ಶುಡ್ ಬಿ ಕೇರ್ಫುಲ್ ಅಂದರೆ ಪ್ರೆಸೆಂಟ್ ಆರ್ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ಪಾಸ್ಟ್ ಮಾಡಬೇಕಾಗಿದ್ದರೆ ಬೀನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯೂಸ್ ಮಾಡಿ, ಅಂದರೆ ಬೀನ್. ಅಂದರೆ ಇದು ಯಾವ ಸಿಚುವೇಶನ್ ಬಗ್ಗೆ ಮಾತಾಡ್ತೀವಿ? ಪಾಸ್ಟ್ನ ಯಾವುದೋ ಒಂದು ಸಿಚುವೇಶನ್ನಲ್ಲಿ ನೀನು ಅವತ್ತು ಆ ಥರ ಇರಬೇಕಾಗಿತ್ತು, ಇರಬಹುದಾಗಿತ್ತು, ನಾ ಹೇಳಿದರೆ ನೀನು ಇರ್ತಿದ್ದೆ ಅಂತ ಹೇಳೋ ಸೆಂಟೆನ್ಸ್ಗಳು. ಸೊ ಬೇಸಿಕ್ ಸ್ಟ್ರಕ್ಚರ್ ಏನು? ಶುಡ್ ಹ್ಯಾವ್ ಬೀನ್, ವುಡ್ ಹ್ಯಾವ್ ಬೀನ್, ಕುಡ್ ಹ್ಯಾವ್ ಬೀನ್ ಜೊತೆಗೆ ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡೋದು. ಅದಕ್ಕೆ ನಿಮಗೆ ಅಡ್ಜೆಕ್ಟಿವ್ಸ್ ಗೊತ್ತಿರಬೇಕು. ಅದರಲ್ಲಿ ಎಷ್ಟು ಟೈಪ್ಸ್, ಸ್ಪೆಲ್ಲಿಂಗ್ ಯಾವ ಥರ ಇರುತ್ತೆ, ನಾವು ಯಾವ ಥರ ಐಡೆಂಟಿಫೈ ಮಾಡಬೇಕು ಅಡ್ಜೆಕ್ಟಿವ್ಸ್ನ, ಇದ್ರ ಮೇಲೆಲ್ಲ ನಾವು ವಿಡಿಯೋಸ್ ಮಾಡಿದ್ದೀನಿ, ರೈಟ್. ಸೊ ಗೊತ್ತಾಯ್ತಲ್ಲ. ಶುಡ್ ಹ್ಯಾವ್ ಬೀನ್ ಅಡ್ಜೆಕ್ಟಿವ್ ಅಂದರೆ ಈ ರೀತಿ ಇರಬೇಕಾಗಿತ್ತು. ಕುಡ್ ಹ್ಯಾವ್ ಬೀನ್ ಅಡ್ಜೆಕ್ಟಿವ್ ಅಂದರೆ ಈ ರೀತಿ ಇರಬಹುದಾಗಿತ್ತು. ವುಡ್ ಹ್ಯಾವ್ ಬೀನ್ ಅಡ್ಜೆಕ್ಟಿವ್ ಅಂದರೆ ಈ ರೀತಿ ಇರ್ತಿದ್ದೆ, ಇರ್ತಿದ್ಲು, ಇರ್ತಿತ್ತು, ಬಟ್ ಎಲ್ಲ ಸೆಂಟೆನ್ಸ್ನಲ್ಲೂ ಆ ರೀತಿ ಇರಲಿಲ್ಲ ಅನ್ನೋದೇ. ಗೊತ್ತಾಯ್ತಲ್ಲ. ಅವಾಗಲೇ ನಾವು ಹೇಳಬೇಕು. ಸೊ ಹೇಳಿ, ನಾನು ಹೆಚ್ಚು ಕೇರ್ಫುಲ್ ಆಗಿ ಇರಬೇಕಾಗಿತ್ತು ಅಂದರೆ ಇರಲಿಲ್ಲ. ಐ ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್, ಅಷ್ಟೇ. ನೀನು ಕಾನ್ಫಿಡೆಂಟ್ ಆಗಿರಬೇಕಾಗಿತ್ತು. ಯು ಶುಡ್ ಹ್ಯಾವ್ ಬೀನ್ ಕಾನ್ಫಿಡೆಂಟ್. ನೋಡಿ, ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆಂಟ್. ಅದಕ್ಕೆ ನಿಮಗೆ ವರ್ಡ್ಸ್ದು ಡಿಫ್ರೆನ್ಸ್ ಗೊತ್ತಿರಬೇಕು, ಕಾನ್ಫಿಡೆಂಟಿಗೂ ಕಾನ್ಫಿಡೆನ್ಸ್. ಇದ್ರ ಮೇಲೆಲ್ಲ ನಾವು ವೀಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡಿ, ಟ್ರೈ ಮಾಡಿ. ದಿಸ್ ಕರಿ ಶುಡ್ ಹ್ಯಾವ್ ಬೀನ್ ಲಿಟಲ್ ಸ್ಪೈಸಿ, ರೈಟ್. ಸೊ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಆ ರೀತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದೀವಿ. ಅಂದರೆ ಪಾಸ್ಟ್ನ ರೆಕಮೆಂಡೇಶನ್ ಮಾಡ್ತಾ ಇದೀವಿ, ಪಾಸ್ಟ್ ಬಗ್ಗೆ ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಅಡ್ವೈಸ್ ಮಾಡ್ತಾ ಇದೀವಿ. ಬಟ್ ಆ ಥರ ಇರಲಿಲ್ಲ, ಅವಾಗಲೇ ಹೇಳಬೇಕು. ಸೈಜ್ ಇನ್ನೂ ಚಿಕ್ಕದಾಗಿರ್ಬೇಕಾಗಿತ್ತು. ದ ಸೈಜ್ ಶುಡ್ ಹ್ಯಾವ್ ಬೀನ್ ಸ್ಮಾಲರ್. ಸ್ಮಾಲರ್ ಅಂತ ಯಾಕೆ ಬಂತು, ಸ್ಮಾಲ್ ಅಂತ ಯಾಕೆ ಬಂದಿಲ್ಲ? ನೋಡಿ, ಇನ್ನೂ ಚಿಕ್ಕದಾಗಿರ್ಬೇಕಾಗಿತ್ತು ಅಂತ ಹೇಳ್ತಿದೀವಲ್ವಾ, ಅಂದರೆ ಇರೋದಕ್ಕಿಂತ ಇನ್ನೂ ಚಿಕ್ಕದು, ಅಂದರೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ ಅಲ್ವಾ, ಇದಕ್ಕಿಂತ ಚಿಕ್ಕದು ಅಂತ. ಸೊ ಕಂಪೇರೇಟಿವ್ ಅಡ್ಜೆಕ್ಟಿವ್ ಯೂಸ್ ಮಾಡಬೇಕಲ್ವಾ. ಸ್ಮಾಲ್ ಅಲ್ಲ, ಸ್ಮಾಲರ್. ಮೇಲ್ ಕೂಡ ನೋಡಿ, ಬರೀ ಕೇರ್ಫುಲ್ ಅಲ್ಲ, ಮೋರ್ ಕೇರ್ಫುಲ್. ಯಾಕೆಂದರೆ ಕೇರ್ಫುಲ್ಗೆ ER ಸೇರ್ಸಕ್ಕೆ ಬರಲ್ಲ, ಮೋರ್ ಸೇರಿಸ್ಬೇಕು ಅಲ್ವಾ. ಅಂದರೆ ಇದ್ದದ್ದಕ್ಕಿಂತ ಇನ್ನೂ ಹೆಚ್ಚು, ಇದ್ದದ್ದಕ್ಕಿಂತ ಇನ್ನೂ ಕಡಿಮೆ ಅಂತ ಹೇಳುವಾಗ ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಬೇಕು. ಅಂದರೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ, ಇದಕ್ಕಿಂತ ಹೆಚ್ಚು, ಜಾಸ್ತಿ ಅಂತ. ಅದಕ್ಕೆ ER ಬಂದಿದೆ ಇಲ್ಲಿ. ಸ್ಮಾಲ್ ಅಂದರೆ ನಾವು ಹಾಗೆ ಹೇಳ್ತಿರೋದು, ಏನು ಕಂಪೇರ್ ಮಾಡಿದೆ. ಸೈಜ್ ಚಿಕ್ಕದಾಗಿರಬೇಕಿತ್ತು, ದ ಸೈಜ್ ಶುಡ್ ಹ್ಯಾವ್ ಬಿನ್ ಸ್ಮಾಲ್. ಬಟ್ ಈಗಿರೋದಕ್ಕಿಂತ ಚಿಕ್ಕದಾಗಿರ್ಬೇಕಿತ್ತು ಅಂದರೆ ಶುಡ್ ಹ್ಯಾವ್ ಬಿನ್ ಸ್ಮಾಲರ್. ಅದೇ ಥರ ಈಗ ನೀವು ಟ್ರೈ ಮಾಡಿ. ಚಪಾತಿಗಳು ಇನ್ನೂ ಸಾಫ್ಟ್ ಆಗಿರಬೇಕಾಗಿತ್ತು, ಅಂದರೆ ಈಗ ಹೇಗಿದೆ, ಸಾಫ್ಟ್ ಇದೆ ಸ್ವಲ್ಪ, ಬಟ್ ಇನ್ನೂ ಸಾಫ್ಟ್ ಆಗಿರಬೇಕಾಗಿತ್ತು. ದ ಚಪಾತಿ ಶುಡ್ ಹ್ಯಾವ್ ಬೀನ್ ಸಾಫ್ಟರ್. ಇದನ್ನ ಇನ್ನೂ ಥರನೂ ಹೇಳ್ಬೋದು. ದ ಚಪಾತಿ ಶುಡ್ ಹ್ಯಾವ್ ಬೀನ್ ಲಿಟಲ್ ಸಾಫ್ಟರ್, ದ ಚಪಾತಿ ಶುಡ್ ಹ್ಯಾವ್ ಬೀನ್ ಲಿಟ್ಲ್ ಮೋರ್ ಸಾಫ್ಟರ್, ದ ಚಪಾತಿ ಶುಡ್ ಹ್ಯಾವ್ ಬೀನ್ ಈವನ್ ಮೋರ್ ಸಾಫ್ಟರ್. ಈ ಥರ ನಾವು ಸ್ಟ್ರಾಂಗ್ ಮಾಡ್ಬೋದು, ರೈಟ್. ನೀವು ಹಳೆ ಕ್ಲಾಸಸ್ ನೋಡಿದರೆ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ಟ್ರೈ ಮಾಡಿ. ದ ವಿಂಡೋ ಶುಡ್ ಹ್ಯಾವ್ ಬೀನ್ ವೈಡರ್. ಈ ಥರ ಇರಬಾರ್ದಿತ್ತು, ತುಂಬ ಈಸಿ. ಇಟ್ ಶುಡಂಟ್ ಹ್ಯಾವ್ ಬೀನ್ ಲೈಕ್ ದಿಸ್, ಅಷ್ಟೇ. He shouldn't have been so selfish.
ನೀನು ಹೆದರ್ಕೊಂಡಿರಬಾರ್ದಿತ್ತು, ಏನಾದರೂ ಮಾಡಬೇಕಾಗಿತ್ತು ಅವತ್ತು. ಯು ಶುಡಂಟ್ ಹ್ಯಾವ್ ಬೀನ್ ಸ್ಕೇರ್ಡ್. ನೀನು ಅಷ್ಟೊಂದು ಕೇರ್ಲೆಸ್ ಆಗಿರಬಾರ್ದಿತ್ತು. ಯು ಶುಡಂಟ್ ಹ್ಯಾವ್ ಬೀನ್ ಸೋ ಕೇರ್ಲೆಸ್. ರೈಟ್? ಸೊ ನೋಡಿ, ಆ ಥರ ಇರಬಾರ್ದಿತ್ತು ಅಂದರೆ ಶುಡಂಟ್ ಹ್ಯಾವ್ ಬೀನ್ ಮುಂದೆ ಅಡ್ಜೆಕ್ಟಿವ್ನ ಯೂಸ್ ಮಾಡಿ. ರೈಟ್? ಸಿಂಪಲ್. ಆ್ಯಂಡ್ ಎಲ್ಲ ಕಡೆ ನೋಡಿ ಶುಡ್ ಹ್ಯಾವ್ ಮುಂದೆ ಬೀನ್ ಬಂದು ಅಡ್ಜೆಕ್ಟಿವ್ಸ್ ಬರ್ತಾ ಇದೆ. ಅದನ್ನು ನಾವು ಅದೇ ಥರನೇ ಯೂಸ್ ಮಾಡಬೇಕು. ಅಂದರೆ ಅರ್ಥ ಆ ರೀತಿ ಇರಬೇಕಾಗಿತ್ತು, ಇರಬಾರ್ದಿತ್ತು ಅಂತ ಹೇಳ್ತಾ ಇದ್ದೀವಿ. ಇರಬಾರ್ದಿತ್ತು ಅಂದರೆ ಅದಕ್ಕೆ ಆಪೋಸಿಟ್, ಅದು ಆ ಥರ ಇತ್ತು. ಓಕೆ, ಈಗ ನೋಡಿ ಕುಡ್ ಹ್ಯಾವ್ ಬೀನ್ ಇಂದ ನಾನು ಇನ್ನೂ ಕೇರ್ಫುಲ್ ಆಗಿರಬಹುದಾಗಿತ್ತು, ಬಟ್ ನಾನು ಆಗಲಿಲ್ಲ. ಆ ಥರ ಟ್ರೈ ಮಾಡಿ. ಐ ಕುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್. ಅಷ್ಟೇ, ಸಿಂಪಲ್. ಹಾಂ, ಈಗ ನೋಡಿ, ಇದನ್ನು ನೀನು ಇಲ್ಲಿ ಇಟ್ಟಿದ್ಯಾ. ಸೊ ಇದರಿಂದ ಯಾರಾದರೂ ಗಾಯ ಮಾಡ್ಕೊಂಡು ಬಿಡ್ತಿದ್ರು ಅಂದರೆ ಆ ಥರ ಆಗೋಗ್ಬಿಡ್ತಿತ್ತು, ಪಾಸಿಬಿಲಿಟಿ ಇತ್ತು. ಬಟ್ ಲಕ್ಕಿಲಿ ಯಾರಿಗೂ ಏನೂ ಹರ್ಟ್ ಆಗಿಲ್ಲ ಅಂತ ಹೇಳಬೇಕು. ಆ ಸಿಚುವೇಶನ್ ಇದು. ಅವಾಗಲೂ ಕೂಡ ಕುಡ್ ಹ್ಯಾವ್ ಬೀನ್ ಬರುತ್ತೆ. ಅಂದರೆ ಪಾಸ್ಟ್ನ ಒಂದು ಪಾಸಿಬಿಲಿಟಿ ಈ ಥರ ಆಗ್ಬಿಡ್ತಿತ್ತು, ಬಟ್ ಆಗಿಲ್ಲ. ಸಮ್ ಒನ್ ಕುಡ್ ಹ್ಯಾವ್ ಬೀನ್ ಹರ್ಟ್. ಪಾಸ್ಟ್ ಪಾಸಿಬಿಲಿಟಿ ಬಗ್ಗೆ ನಾನು ಇನ್ನೊಂದು ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದೆ. ಏನದು? ಮೈಟ್ ಹ್ಯಾವ್ ಇಂದ ಮಾಡೋದು ಕೂಡ. ಇದನ್ನು ಮೈಟ್ ಹ್ಯಾವ್ ಇಂದ ಹೇಳ್ಬೋದಲ್ಲ, ಸಮ್ ಒನ್ ಮೈಟ್ ಹ್ಯಾವ್ ಬೀನ್ ಹರ್ಟ್ ಅಂತ. ನೋ, ಅಲ್ಲಿ ಆಗಿರಬಹುದು ಅಂತ ಹೇಳೋ ಕಡೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಆಗಿಲ್ಲ, ಆಗ್ಬಿಡ್ತಿತ್ತು, ಆ ಪಾಸಿಬಿಲಿಟಿ ಇತ್ತು ಅಂತ ಹೇಳ್ತಾ ಇದ್ವಿ ಅಷ್ಟೇ. ಸ್ಕೋರ್ ಇನ್ನೂ ಜಾಸ್ತಿ ಆಗ್ಬೋದಾಗಿತ್ತು, ಅಂದರೆ ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ಬೋದಾಗಿತ್ತು, ಬಟ್ ಮಾಡಿಲ್ಲ. ಅಂದರೆ ಚಾನ್ಸ್ ಇತ್ತು, ಪಾಸಿಬಿಲಿಟಿ ಇತ್ತು, ಆಗಲಿಲ್ಲ. ದ ಸ್ಕೋರ್ ಕುಡ್ ಹ್ಯಾವ್ ಬೀನ್ ಹೈಯರ್. ಹೈ ಅಲ್ಲ, ಹೈಯರ್. ಯಾಕೆಂದರೆ ಇರೋದಕ್ಕಿಂತ ಜಾಸ್ತಿ ಆಗ್ಬಹುದಾಗಿತ್ತು. ನೀ ಇನ್ನೂ ಸ್ವಲ್ಪ ಪೊಲೈಟ್ ಆಗಿರ್ಬೋದಾಗಿತ್ತು. ಆ ಥರ ಯಾಕೆ ಬಿಹೇವ್ ಮಾಡಿದೆ? ಯು ಕುಡ್ ಹ್ಯಾವ್ ಬೀನ್ ಲಿಟಲ್ ಮೋರ್ ಪೊಲೈಟ್. ಇನ್ನೂ ಸ್ವಲ್ಪ ಲಿಟಲ್ ಮೋರ್ ಪೊಲೈಟ್. ರೈಟ್? ಅಂದರೆ ಇಲ್ಲೂ ಕೂಡ ಆ ಥರ ಇರಲಿಲ್ಲ, ಬಟ್ ಆ ಥರ ಇರಬಹುದಾಗಿತ್ತು, ಚಾನ್ಸ್ ಇತ್ತು, ಪಾಸಿಬಿಲಿಟಿ ಇತ್ತು ಅಂತಲೇ ಹೇಳ್ತಾ ಇದ್ದೀವಿ. ಹಾಂ, ಈಗ ನೋಡಿ, ಕಿರಣ್ಗೆ ಹುಷಾರಿಲ್ಲದೆ ಇದ್ದಿರಬಹುದು. ಅಂದರೆ ಇಲ್ಲಿ ನಾವು ಪಾಸ್ಟ್ನ ಒಂದು ಸಿಚುವೇಶನ್ನ ಗೆಸ್ ಮಾಡ್ತಾ ಇದ್ದೀವಿ. ರೈಟ್? ಅವಾಗಲೂ ಕೂಡ ಕುಡ್ ಹ್ಯಾವ್ ಬೀನ್ ಯೂಸ್ ಮಾಡ್ತೀವಿ. ಕಿರಣ್ ಕುಡ್ ಹ್ಯಾವ್ ಬೀನ್ ಸಿಕ್ ಅಂತ. ಅದೇನೂ ಗೊತ್ತಿಲ್ಲ, ಬಟ್ ಆಗಿರಬಹುದೇನೋ ಅಂತ. ಹಾಂ, ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ನೀವು ಮೈಟ್ ಹ್ಯಾವ್ ಬೀನ್ ಕೂಡ ಹಾಕ್ಬೋದು. ಕಿರಣ್ ಮೈಟ್ ಹ್ಯಾವ್ ಬೀನ್ ಸಿಕ್. ನಾನು ನಿಮಗೆ ಕುಡ್ ಮತ್ತು ಮೈಟ್ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ, ನೆನಪಿದೆಯಲ್ಲ? ಅದೇ ಥರನೇ ಪಾಸ್ಟ್ನಲ್ಲೂ ಈ ಥರ ಇರಬಹುದು ಅಂತ ಗೆಸ್ ಮಾಡುವಾಗ ಕುಡ್ ಹ್ಯಾವ್ ಬೀನ್ ಅವ್ರ ಮೈಟ್ ಹ್ಯಾವ್ ಬೀನ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಮೋಡಲ್ ವರ್ಬ್ಸ್ ಹಳೆ ಕ್ಲಾಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ನೋಡಿ, ಅದು ಡ್ಯಾಮೇಜ್ ಆಗಿಬಿಡ್ತಿತ್ತು. ಸೆಕೆಂಡ್ ಸೆಂಟೆನ್ಸ್ ಇದೆಯಲ್ಲ, ಯಾರಾದರೂ ಗಾಯ ಮಾಡ್ಕೊಂಡ್ಬಿಡ್ತಿದ್ರು, ಅದೇ ಥರದ್ದೇ. ಅದು ಡ್ಯಾಮೇಜ್ ಆಗಿಬಿಡ್ತಿತ್ತು, ಲಕ್ಕಿಲಿ ಆಗಿಲ್ಲ. ಇಟ್ ಕುಡ್ ಹ್ಯಾವ್ ಬೀನ್ ಡ್ಯಾಮೇಜ್ಡ್. ರೈಟ್? ಡ್ಯಾಮೇಜ್ ನಾನು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ರೈಟ್? ಆ್ಯಂಡ್ ಡ್ಯಾಮೇಜ್ ಆಗಿರಬಹುದೇನೋ ಅದು ಅಂತ ಗೆಸ್ ಮಾಡೋವಾಗಲೂ ಈ ಸೆಂಟೆನ್ಸ್ನ ಹೇಳ್ತೇವೆ, ಇಟ್ ಕುಡ್ ಹ್ಯಾವ್ ಬೀನ್ ಡ್ಯಾಮೇಜ್ಡ್. ಅದು ಮೇ ಬಿ ಡ್ಯಾಮೇಜ್ ಆಗಿರಬಹುದು. ಎರಡೂ ಸೆನ್ಸ್ ಕೊಡುತ್ತೆ, ಎರಡೂ ಮೀನಿಂಗ್ ಕೊಡುತ್ತೆ. ಬಟ್ ಇಲ್ಲೆಲ್ಲ ಕಡೆನೂ ಆಗಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿರಬಹುದಾಗಿತ್ತು ಅಲ್ವಾ? ಇಟ್ ಕುಡ್ ಹ್ಯಾವ್ ಬೀನ್ ಸ್ಲೈಟ್ಲಿ ಬಿಗ್ಗರ್. ಅವನಿನ್ನೂ ಹೆಚ್ಚು ಸಕ್ಸಸ್ಫುಲ್ ಆಗಿರಬಹುದಾಗಿತ್ತು, ಬಟ್ ಅವನು ಹೆಚ್ಚು ಕಷ್ಟನೇ ಪಡಲಿಲ್ಲ, ಅವನಿಗಿನ್ನೂ ಹೆಚ್ಚು ಸಕ್ಸಸ್ ಸಿಕ್ತಿತ್ತು. ಹಿ ಕುಡ್ ಹ್ಯಾವ್ ಬೀನ್ ಮೋರ್ ಸಕ್ಸಸ್ಫುಲ್. ಅಂದರೆ ಅವನಿಗೆ ಇನ್ನೂ ಹೆಚ್ಚು ಎಫರ್ಟ್ ಹಾಕಿದ್ದಿದ್ರೆ. ಈಗ ನೆಗೆಟಿವ್ ನೋಡಿ, ಅವನು ರಾತ್ರೋರಾತ್ರಿ ಶ್ರೀಮಂತನಾಗಿರಲು ಸಾಧ್ಯವಿಲ್ಲ. ಅಂದರೆ ಆ ರೀತಿ ಆಗಿರುವ ಪಾಸಿಬಿಲಿಟಿ ಇಲ್ಲ, ಯಾಕೆಂದರೆ ಯಾರು ಒಂದು ರಾತ್ರಿಯಲ್ಲಿ ಆಗಲ್ಲ, ಸಾಧ್ಯ ಇಲ್ಲ. ಹಿ ಕುಡಂಟ್ ಹ್ಯಾವ್ ಬೀನ್ ರಿಚ್ ಓವರ್ ನೈಟ್. ಓವರ್ ನೈಟ್ ಅಂದರೆ ಒಂದು ನೈಟ್ ಡ್ಯೂರೇಷನ್. ನೆಗೆಟಿವ್ ಹೇಳಬೇಕು, ಹಿ ಕುಡಂಟ್ ಹ್ಯಾವ್ ಬೀನ್ ರಿಚ್. ಅವನು ಇದಕ್ಕಿಂತ ಹೆಚ್ಚು ಸಕ್ಸಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಟಾಪ್ ಲೆವೆಲ್ನಲ್ಲಿ ಇದ್ದಾನೆ ಈಗ ಆಲ್ರೆಡಿ. ಇದಕ್ಕಿಂತ ಹೆಚ್ಚು ಸಕ್ಸಸ್ ಯಾರಿಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಹೇಳ್ತಾ ಇದೆ. ಅಗೈನ್, ಹಿ ಕುಡಂಟ್ ಹ್ಯಾವ್ ಬೀನ್ ಮೋರ್ ಸಕ್ಸಸ್ಫುಲ್ ದೆನ್ ವಾಟ್ ಹಿ ಹ್ಯಾಸ್ ಬೀನ್ ನೌ. ರೈಟ್? ಅರ್ಥ ಆಯ್ತಲ್ಲ? ಹಾಂ, ಈಗ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್. ನಾನು ಕೇರ್ಫುಲ್ ಆಗಿ ಇರ್ತಿದ್ದೆ ಅಂದರೆ ಇಲ್ಲೇನೋ ಒಂದು ಲಾಜಿಕ್ಕಿಂದ ನಾವು ಮಾತಾಡ್ತಿದ್ದೀವಿ. ನಾನು ಕೇರ್ಫುಲ್ ಆಗಿ ಇರ್ತಿದ್ದೆ, ಬಟ್ ಇರಲಿಲ್ಲ. ಐ ವುಡ್ ಹ್ಯಾವ್ ಬೀನ್ ಕೇರ್ಫುಲ್. ಇರ್ಬೋದಾಗಿತ್ತು, ಇರಬೇಕಾಗಿತ್ತು ಅಲ್ಲ, ಇರ್ತಿದ್ದೆ. ಅಂದರೆ ಇಲ್ಲಿ 100% ಶೋರ್ ಇಂದ ನಾವು ಹೇಳ್ತಾ ಇದ್ದೀವಿ. ಬಟ್ ಏನೋ ಒಂದು ಕಂಡೀಷನ್ ಇಂದ ಆಗಲಿಲ್ಲ, ಇರಲಿಲ್ಲ. ಓಕೆ, ಆ ಕಂಡೀಷನ್ ಏನು ಅದನ್ನು ಮೆನ್ಷನ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಕೇರ್ಫುಲ್ ಆಗಿರ್ತಿದ್ದೆ. ಯಾರಿಗೆ ಮೊದಲೇ ಗೊತ್ತಾಗುತ್ತೆ ಹೇಳು ಅಂತೀವಲ್ವಾ? ಸೊ ಇಲ್ಲಿ ಕಂಡೀಷನ್ ಏನು? ನನಗೆ ಮೊದಲೇ ಗೊತ್ತಿದ್ದಿದ್ರೆ. ಸೊ ಯಾವಾಗಲೂ ಕಂಡೀಷನ್ನ ಇಫ್ ಜೊತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲೇ ಬರಿಬೇಕು. ರೈಟ್? ಅದೊಂಥರ ಇಮ್ಯಾಜಿನರಿ ಟೆನ್ಸ್ ಅಂತ ಕೂಡ ಕರಿತೀವಿ. ಅಂದರೆ ಈ ಥರ ಆಗಿರ್ತಿದ್ರೆ, ಈ ಥರ ಆಗಿರ್ತಿತ್ತು, ಈ ಥರ ಇಮ್ಯಾಜಿನೇಷನಲ್ಲಿ ಮಾತಾಡುವಾಗ
ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ ಇಫ್ ಜೊತೆ. ನೆನ್ಪಿಟ್ಕೊಳ್ಳಿ, ಐ ವುಡ್ ಹ್ಯಾವ್ ಬೀನ್ ಕೇರ್ಫುಲ್ ಇಫ್ ಐ ಹ್ಯಾಡ್ ನೋನ್ ಇಟ್ ಬಿಫೋರ್. ಇಫ್ ಐ ನೋ ಅಲ್ಲ, ಇಫ್ ಐ ನ್ಯೂ ಕೂಡ ಅಲ್ಲ. ಐ ವುಡ್ ಹ್ಯಾವ್ ಬೀನ್ ಕೇರ್ಫುಲ್ ಇಫ್ ಐ ಹ್ಯಾಡ್ ನೋನ್ ಇಟ್ ಬಿಫೋರ್. ಪಾಸ್ಟ್ ಪರ್ಫೆಕ್ಟ್ನಲ್ಲೇ ಹಾಕಿ ಇಫ್ ಜೊತೆ. ಅಂದರೆ ಈ ಥರ ಕಂಡೀಷನ್ನ ಹೇಳೋವಾಗ ಯಾವ ಸಿಚುವೇಶನ್, ಪಾಸ್ಟ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಚಪಾತಿ ಸಾಫ್ಟ್ ಆಗಿರ್ತಿತ್ತು ನೋಡಿ, ಇರಬಹುದಾಗಿತ್ತು, ಇರಬೇಕಾಗಿತ್ತು ಅಂತ ನಾ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಇರ್ತಿತ್ತು. 100% ಆಗಿ ಹೇಳ್ತಿದ್ನಿ, ದ ಚಪಾತಿ ವುಡ್ ಹ್ಯಾವ್ ಬಿನ್ ಸಾಫ್ಟ್ ಇರ್ತಿತ್ತು. ಬಟ್ ಏನು ಕಂಡೀಷನ್ ಇದ್ದಿದ್ರೆ ಅದನ್ನು ನೀನು ಇನ್ನೂ ಹೇಳಿಲ್ಲ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಇಟ್ ವುಡ್ ಹ್ಯಾವ್ ಬಿನ್ ಸಾಫ್ಟ್ ಅಂದರೆ ನೀನು ಹಿಟ್ಟಿಗೆ ಕರ್ಡ್ ಹಾಕಿದ್ದಿದ್ರೆ ಚಪಾತಿ ಸಾಫ್ಟ್ ಆಗಿ ಇರ್ತಿತ್ತು. ಬಟ್ ನೀನು ಹಾಕಿಲ್ಲ, ಅದು ಸಾಫ್ಟ್ ಆಗಿಲ್ಲ. ಟ್ರೈ ಮಾಡಿ ಈಗ ನೀವು. ದ ಚಪಾತಿ ವುಡ್ ಹ್ಯಾವ್ ಬಿನ್ ಸಾಫ್ಟ್ ಅಲ್ವಾ ಇಫ್ ಯು ಹ್ಯಾಡ್ ಆ್ಯಡೆಡ್ ಕರ್ಡ್. ಯಾವುದಕ್ಕೆ ಆ್ಯಡ್ ಮಾಡಬೇಕಾಗಿತ್ತು, ನಾನು ಅದನ್ನು ಕೊಟ್ಟಿಲ್ಲ, ತುಂಬ ಲಾಂಗ್ ಆಗುತ್ತೆ ಅಂತ. ಇಫ್ ಯು ಹ್ಯಾಡ್ ಆ್ಯಡೆಡ್ ಕರ್ಡ್ ಟು ಡೋ ಅಂದರೆ ಕಲಸಿರೋ ಹಿಟ್ಟು, ಅದಕ್ಕೆ ನೀನು ಆ್ಯಡ್ ಮಾಡಿದ್ದಿದ್ರೆ ಸಾಫ್ಟ್ ಆಗಿರ್ತಿತ್ತು. ಮರದ ಫ್ರೇಮ್ ಜೊತೆ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಅವ್ರು ಇನ್ನೂ ಚೆನ್ನಾಗಿರ್ತಿತ್ತು. ಇಟ್ ವುಡ್ ಹ್ಯಾವ್ ಬಿನ್ ಮೋರ್ ಬ್ಯೂಟಿಫುಲ್ ವಿತ್ ಅ ವುಡನ್ ಫ್ರೇಮ್. ಈ ಥರನೂ ವಿದೌಟ್ ಯುವರ್ ಹೆಲ್ಪ್, ವಿತ್ ಯುವರ್ ಹೆಲ್ಪ್, ಈ ಥರನೂ ನಾವು ಹೇಳ್ತೀವಿ. ಅಂದರೆ ಆ ಒಂದು ಕಂಡೀಷನ್, ಅಂದರೆ ಕಂಡೀಷನ್ನ ಇಲ್ಲಿ ನಾವು ಈ ಥರ ಬರೆದಿದ್ದೀವಿ, ರೈಟ್. ಬಟ್ ಈಗ ಏನು, ಅದಕ್ಕೆ ವುಡನ್ ಫ್ರೇಮ್ ಇಲ್ಲ, ಸೊ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿದೆ, ಬಟ್ ಇಟ್ ವುಡ್ ಹ್ಯಾವ್ ಬಿನ್ ಮೋರ್ ಬ್ಯೂಟಿಫುಲ್ ವಿತ್ ಅ ವುಡನ್ ಫ್ರೇಮ್. ಈಗ ಇದನ್ನು ನೀವು ಟ್ರೈ ಮಾಡಿ. ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. ಹಾಂ, ಬೆಟರ್ ಹಾಕಿದ್ದೀನಿ ನಾನಿಲ್ಲಿ, ಗುಡ್, ಬೆಟರ್, ಬೆಸ್ಟ್ ಗೊತ್ತಲ್ಲ. ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂದ್ರೂ ಚೆನ್ನಾಗಿರ್ತಿತ್ತು ವಿದೌಟ್ ದ ಬಾರ್ಡರ್. ನೀನೇನಾದರೂ ಬರದೇ ಇದ್ದಿದ್ರೆ ನನಗೆ ಬೋರ್ ಆಗ್ತಿತ್ತು. ಸೊ ಕಂಡೀಷನ್ ನೀನು ಬರದೇ ಇದ್ದಿದ್ರೆ, ಇಫ್ ಯು ಹ್ಯಾಡಂಟ್ ಕಮ್ ಅಲ್ವಾ, ಇಫ್ ಯು ಹ್ಯಾಡಂಟ್ ಕಮ್. ಫುಲ್ ಕಂಪ್ಲೀಟ್ ಮಾಡಿ. ಐ ವುಡ್ ಹ್ಯಾವ್ ಬೀನ್ ಬೋರ್ಡ್, ಕರೆಕ್ಟ್. ಐ ಆಮ್ ಬೋರ್ಡ್, ಐ ವಾಸ್ ಬೋರ್ಡ್, ಐ ಹ್ಯಾವ್ ಬೀನ್ ಬೋರ್ಡ್, ಐ ವುಡ್ ಹ್ಯಾವ್ ಬೀನ್ ಬೋರ್ಡ್ ಇಫ್ ಯು ಹ್ಯಾಡಂಟ್ ಕಮ್. ಬಟ್ ನೀನು ಬಂದೆ, ನನಗೆ ಬೋರ್ ಆಗಲಿಲ್ಲ, ನಾವು ಎಂಜಾಯ್ ಮಾಡಿದ್ವಿ. ನೀನೇನಾದರೂ ಆ ಥರ ಹೇಳಿದಿದ್ರೆ ಅದೊಂಥರ ವಿಚಿತ್ರವಾಗಿರ್ತಿತ್ತು, ಅಂದರೆ ಆಕ್ವರ್ಡ್ ಆಗಿರ್ತಿತ್ತು, ಅಂದರೆ ಅದಕ್ಕೆ ಬೇರೆ ಮೀನಿಂಗೇ ಬರ್ತಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಆಕ್ವರ್ಡ್. ಇಟ್ ಯಾಕೆಂದ್ರೆ ನಾನು ಆ ಸಿಚುವೇಶನ್ನ ರೆಫರ್ ಮಾಡಿ ಹೇಳ್ತೀನಿ. ಆ ಸಿಚುವೇಶನ್ ಆಕ್ವರ್ಡ್ ಆಗಿರ್ತಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಆಕ್ವರ್ಡ್ ಇಫ್ ಯು ಹ್ಯಾಡ್ ಸೆಡ್ ಲೈಕ್ ದ್ಯಾಟ್. ಇಫ್ ಯು ಹ್ಯಾಡ್ ಸೆಡ್ ಲೈಕ್ ದ್ಯಾಟ್. ಸೊ ಎಲ್ಲ ಸೆಂಟೆನ್ಸ್ಗಳು ನಿಮ್ಗೀಗ ಈಸಿಯಾಗಿ ಬಂದ್ಬಿಡಲ್ಲ, ನೀವು ಕಲ್ತಂಗೆ ಆಗಲ್ಲ. ಏನು ಮಾಡಬೇಕಂದ್ರೆ ಬುಕ್ನಲ್ಲಿ ಇವನ್ನೆಲ್ಲ ಬರ್ಕೊಳ್ಳಿ, 2-3 ಸರಿ ಓದಿ, ಆ್ಯಂಡ್ ಇದೇ ಥರದ ನಿಮ್ಮ ಒಂದು ಎಕ್ಸಾಂಪಲ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಬೋರ್ಡ್ ಜಾಗದಲ್ಲಿ ಬೇರೆ ಅಡ್ಜೆಕ್ಟಿವ್ ಹಾಕಿ, ಬ್ಯೂಟಿಫುಲ್ ಜಾಗದಲ್ಲಿ ಬೇರೆ ಅಡ್ಜೆಕ್ಟಿವ್ ಹಾಕಿ. ಜಸ್ಟ್ ವರ್ಡ್ಸ್ಗಳನ್ನ ಚೇಂಜ್ ಮಾಡಿದ್ರೆ ನೀವೇ ನಿಮ್ಮ ಸ್ವಂತ ಎಕ್ಸಾಂಪಲ್ಸ್ ಮಾಡ್ಬೋದು. ಹೊಸ ಸೆಂಟೆನ್ಸ್ನೇ ಕ್ರಿಯೇಟ್ ಮಾಡೋಕ್ಕೆ ನಿಮ್ಗೆ ಈಗಲೇ ಕಷ್ಟ ಆಗುತ್ತೆ, ಬಟ್ ವರ್ಡ್ಸ್ಗಳು ಚೇಂಜ್ ಮಾಡಿ, ಅವಾಗ ಈಸಿ ಆಗುತ್ತೆ. ಆ ಥರ ನಿಮ್ದೊಂದು 2-3 ಎಕ್ಸಾಂಪಲ್ ಮಾಡಿ, ರೈಟ್. ಅವಾಗ ಪ್ರಾಕ್ಟೀಸ್ ಮಾಡ್ತೀರಾ ನೀವು, ಅವಾಗ ನಿಮ್ಮ ತಲೆ ಒಳಗಡೆ ಉಳ್ಕೊಳ್ಳುತ್ತೆ ಈ ಥರ ಸೆಂಟೆನ್ಸ್ಗಳು. ನಾ ಕೆಲಸಕ್ಕೆ ಒಪ್ಕೊಂಡಿದ್ರೆ ನಾ ಸಂತೋಷವಾಗಿ ಇರ್ತಿರ್ಲಿಲ್ಲ, ಅಂದರೆ ನಾ ಕೆಲಸ ತಗೊಂಡಿಲ್ಲ, ಸೊ ಐ ಆಮ್ ಹ್ಯಾಪಿ ನಾವ್ ಅಂತ. ಐ ವುಡಂಟ್ ಹ್ಯಾವ್ ಬೀನ್ ಹ್ಯಾಪಿ ಅಂದರೆ ನೆಗೆಟಿವ್ ಹೇಳ್ತಾ ಇದ್ದೀವಿ ಇಲ್ಲಿ ಅಷ್ಟೇ. ಐ ವುಡಂಟ್ ಹ್ಯಾವ್ ಬೀನ್ ಹ್ಯಾಪಿ, ನಾನು ಹ್ಯಾಪಿಯಾಗಿ ಇರ್ತಿರ್ಲಿಲ್ಲ ಇಫ್ ಐ ಹ್ಯಾಡ್ ಅಕ್ಸೆಪ್ಟೆಡ್ ದಟ್ ಜಾಬ್, ರೈಟ್. ಸಿಂಪಲ್. ನೀನು ಟೈಮಿಗೆ ಕರೆಕ್ಟಾಗಿ ಬಂದಿದ್ರೆ ನಾನು ಅಷ್ಟೊಂದು ಬೇಜಾರಾಗಿ ಇರ್ತಿರ್ಲಿಲ್ಲ. ಐ ವುಡಂಟ್ ಹ್ಯಾವ್ ಬಿನ್ ಸೋ ಅಪ್ಸೆಟ್ ಇಫ್ ಯು ಹ್ಯಾಡ್ ಕಮ್ ಇನ್ ಟೈಮ್ ಅಂದರೆ ಇನ್ ಟೈಮ್ ಕರೆಕ್ಟಾಗೇ ಬಂದಿಲ್ಲ, ನಾನು ಅಪ್ಸೆಟ್ ಆಗಿದ್ದೆ. ನೀನು ಇಲ್ಲದೇ ಇದ್ದಿದ್ರೆ ಅಷ್ಟೊಂದು ಮಜಾ ಬರ್ತಿರ್ಲಿಲ್ಲ. ಸೊ ಅಂದರೆ ನೀ ಇದ್ದೆ ಅಲ್ಲಿ, ವಿ ಎಂಜಾಯ್ಡ್ ಅ ಲಾಟ್. ಇಟ್ ವುಡಂಟ್ ಹ್ಯಾವ್ ಬಿನ್ ಸೋ ಮಚ್ ಫನ್ ಅಂದರೆ ಆ ಇವೆಂಟ್, ಅದು ಆ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಇಟ್ ವುಡಂಟ್ ಹ್ಯಾವ್ ಬಿನ್ ಸೋ ಮಚ್ ಫನ್ ಅಂದರೆ ನೆಗೆಟಿವ್ ಸೆನ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ, ಅಷ್ಟೊಂದು ಫನ್ ಆಗಿರ್ತಿರ್ಲಿಲ್ಲ ವಿದೌಟ್ ಯು. ಸಿಂಪಲ್. ನಿಮ್ಮ ಸಪೋರ್ಟ್ ಇಲ್ಲದಿದ್ದರೆ ಅದು ಸಕ್ಸಸ್ಫುಲ್ ಆಗ್ತಿರಲಿಲ್ಲ, ಅಂದರೆ ನಿಮ್ಮ ಸಪೋರ್ಟ್ ಸಿಕ್ತು, ಸಕ್ಸಸ್ ಆಯಿತು. ಸೇಮ್ ಮೇಲಿರೋ ಸೆಂಟೆನ್ಸ್ ಥರನೇ ಹೇಳಿ. ಇಟ್ ವುಡಂಟ್ ಹ್ಯಾವ್ ಬಿನ್ ಸಕ್ಸಸ್ಫುಲ್ ವಿದೌಟ್ ಯುವರ್ ಸಪೋರ್ಟ್. ಸೊ ಈಗ ನಾ ಹೇಳೋ ಒಂದು ಸೆಂಟೆನ್ಸ್ನ ನೀವು ಕೆಳಗಡೆ ಕಾಮೆಂಟ್ ಮಾಡಿ. ನಾನೇನಾದರೂ ಆ ಎಕ್ಸಾಮ್ ಪಾಸ್ ಆಗಿದ್ದಿದ್ರೆ ಈಗ ಇಂಜಿನಿಯರ್ ಆಗಿರ್ತಿದ್ದೆ, ರೈಟ್. ಇಂಜಿನಿಯರ್ ನೌನ್ ಕೂಡ ಹಾಕ್ಬೋದು, ನೆಕ್ಸ್ಟ್ ಕ್ಲಾಸ್ನ ನಾನು ಹೇಳ್ತೀನಿ, ರೈಟ್.
ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ ನಂಗೆ ಆನ್ಸರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ, ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಸೆಂಟೆನ್ಸ್ ಎಲ್ಲರೂ ಕಲಿಬೇಕಾಗಿರೋದು ಇಂಪಾರ್ಟೆಂಟ್. ತುಂಬ ಜನಕ್ಕೆ ಗೊತ್ತೇ ಆಗ್ತಾ ಇರೋದಿಲ್ಲ, ರೈಟ್? ವಾಟ್ಸಾಪ್ನಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.